ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಸ್ನೇಹಿತರೆ? ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲೆಂಡ್ ವರ್ಸಸ್ ಆಫ್ಘಾನಿಸ್ತಾನ ಮ್ಯಾಚ್ಗೆ ಡ್ರೀಮ್ 11 ಟೀಮ್ ಅನಾಲಿಸಿಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ ಸ್ನೇಹಿತರೆ, ಡೈರೆಕ್ಟಾಗಿ ಡ್ರೀಮ್ 11 ಟೀಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಬಿಕಾಸ್ ನನಗೂ ಶಾರ್ಟ್ ಟೈಮ್ ಇರೋದ್ರಿಂದ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ. ಸೊ ಹಾಗಾಗಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ. ಸೊ ಡೈರೆಕ್ಟಾಗಿ ಟೀಮ್ ಬಗ್ಗೆ ಅನಾಲಿಸ್ ಮಾಡಿ ಕೊಡ್ತೀನಿ ಸ್ನೇಹಿತರೆ. ಈ ಶೋ ಆಗ್ತಿರುವಂತಹ ಮೊದಲನೇ ಟೀಮ್ ನಾನು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನಾನು ಪಿಲ್ ಸಾಲ್ಟ್ ಅವ್ರನ್ನ ಹಾಗೂ ಜರ್ಡನ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಇವರು ಆಡ್ತಿರುವಂಥ ಪಿಚ್ ರಿಪೋರ್ಟ್ ಏನಿದೆ, ಇದು ಪಿಚ್ಚು ಬ್ಯಾಟಿಂಗ್ ಪಿಚ್ ಆಗಿದೆ ಸ್ನೇಹಿತರೆ. ಇಲ್ಲಿ ಆವ್ರೇಜ್ ಸ್ಕೋರ್ ಬಂದ್ಬಿಟ್ಟು 280 ತನಕ ನಾವು ಆವ್ರೇಜ್ ಸ್ಕೋರ್ನ ಇಟ್ಕೋಬೋದು. ಅದು 340 ಪ್ಲಸ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಆ್ಯಂಡ್ ಪಿಲ್ ಸಾಲ್ಟ್ ಜರ್ಡನ್ ಅವ್ರು ಏನಿದ್ದಾರೆ ಅಂದರೆ, ಇವರು ಆ್ಯಸ್ ಎ ಓಪನಿಂಗ್ ಬ್ಯಾಟ್ಸ್ಮನ್ ಸ್ನೇಹಿತರೆ. ಇನ್ನು ಗುರ್ಬಾಜ್ ಅವರಿದ್ದಾರೆ, ಬ್ರಾಕೆಟ್ ಅವರಿದ್ದಾರೆ, ಅತಲ್, ನೈಬಿ, ರೂಟ್, ಒಮರ್ ಜಾಯಿ, ವುಡ್ ಅವರಿದ್ದಾರೆ, ರಶೀದ್ ಖಾನ್, ಆರ್ಚರ್ ಅವರು ಸ್ನೇಹಿತರೆ. ಇದರಲ್ಲಿ ಜರ್ಡನ್ ಹಾಗೂ ಫಿಲ್ ಸಾಲ್ಟ್ ಅವರು ಇಬ್ಬರು ಕೂಡ ಬೆಸ್ಟ್ ಓಪನರ್ ಸ್ನೇಹಿತರೆ. ಸೊ ಅವ್ರು ಇಬ್ಬರು ಏನಾದರೂ ಸೆಟ್ಟಾಗಿ ಇವ್ರ ಬ್ಯಾಟಿಂದ ಒಂದು 70 ಅಥವಾ ಸೆಂಚುರಿ ಬಂದ್ರೂ ಬರೋ ಚಾನ್ಸಸ್ ಇದೆ ಸ್ನೇಹಿತರೆ. ಬಿಕಾಸ್ ನೀವು ಓಡಿದು ಪ್ರೀವಿಯಸ್ ಮ್ಯಾಚಸ್ನ ಈ ಸ್ಟೇಡಿಯಮಲ್ಲಿ ನೋಡೋದಾದರೆ ಪ್ರತಿ ಮ್ಯಾಚ್ನಲ್ಲಿ ಓಪನರ್ಸ್ ಒಳ್ಳೆ ಸ್ಕೋರ್ನ ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ಆರ್ಚರ್ ಹಾಗೂ ವುಡ್ ಅವರು ಏನಿದ್ದಾರೆ, ಇವರಿಬ್ಬರಲ್ಲಿ ಕಾಂಬಿನೇಷನಲ್ಲಿ 5 ವಿಕೆಟ್ ಬೀಳೋ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ನನ್ನ ಪ್ರಕಾರ ಆರ್ಚರ್ ಹಾಗೂ ವುಡ್ ಇಬ್ಬರಲ್ಲಿ ಆರ್ಚರ್ ಅವ್ರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇದೆ ಅತಿ ಹೆಚ್ಚು. ಇನ್ನು ರೂಟ್ ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ, ಬಟ್ ನಾವು ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಏನು ಕೊಡ್ತಾ ಇಲ್ಲ. ಸೊ ನನ್ನ ಪ್ರಕಾರ ಇವತ್ತು ಅವ್ರು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು. ಇನ್ನು ಡಕೆಟ್ ಅವರು ಲಾಸ್ಟ್ ಮ್ಯಾಚಲ್ಲಿ ಸೆಂಚುರಿ ಹೊಡಿದ್ದಾರೆ ಆ್ಯಂಡ್ ಅದೇ ಫಾರ್ಮ್ನ ಕಂಟಿನ್ಯೂ ಮಾಡ್ಬೋದು ಅವರು. ಇನ್ನು ಗುರ್ಬಾಜ್, ಜರ್ಡನ್, ಅತಲ್ ಅವರು ಇವರು 3 ಜನ ಏನಿದ್ದಾರೆ ಆಫ್ಘಾನಿಸ್ತಾನಿಗೆ ಮೇನ್ ಬ್ಯಾಟರ್ಸ್ನ ಸ್ನೇಹಿತರೆ. ಇನ್ನು ಒಮರ್ ಜಾಯಿ, ನೈಬಿ ಅವರು ಇಬ್ಬರು ಕೂಡ ಆಲ್ರೌಂಡರು. ಇದರಲ್ಲಿ ನೈಬಿ, ಒಮರ್ ಜಾಯಿ ಅವರು ಬ್ಯಾಟಿಂಗ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾರೆ. ನೈಬಿ ಅವರು ವಿಕೆಟ್ ಕೂಡ ತೊಗೊತಾರೆ ಹಾಗೂ ಬ್ಯಾಟಿಂಗ್ನಲ್ಲಿ ಬರೋ ಚಾನ್ಸಸ್ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಓವರಾಲ್ ಟೀಮು ತುಂಬಾ ಚೆನ್ನಾಗಿದೆ. ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಾನು ಜಾಸ್ತಿ ಟೀಮ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾಯಿಲ್ಲ ಸ್ನೇಹಿತರೆ. ಸ್ಟೇಡಿಯಂ ಬಗ್ಗೆ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ, ಬಿಕಾಸ್ ಶಾರ್ಟ್ ಟೈಮ್ ಇದೆ ಆ್ಯಂಡ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ಕ್ಲಿಯರಾಗಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿಕೊಂಡು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಸ್ನೇಹಿತರೆ. ಸೊ ಟೀಮ್ ಎಲ್ಲರಿಗೂ ಸಿಗಬೇಕು ಅಂತ ಡೈರೆಕ್ಟಾಗಿ ಟೀಮ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ ಎರಡನೇ ಟೀಮ್ನ ನೋಡ್ಬೋದು. ಇಲ್ಲಿ ಬಟ್ಲರ್ ಅವರಿದ್ದಾರೆ, ಸಹಾ ಅವರಿದ್ದಾರೆ, ಡಕೆಟ್ ಅವರು, ಅತಲ್ ಅವರು, ನೈಬಿ ಆ್ಯಂಡ್ ನೈಬಿ ಅವರಿದ್ದಾರೆ, ರೂಟ್ ಅವರಿದ್ದಾರೆ, ಲಿವಿಂಗ್ಸ್ಟೋನ್, ಒಮರ್ ಜಾಯಿ, ರಶೀದ್ ಖಾನ್, ಆರ್ಚರ್ ಅವರಿದ್ದಾರೆ ಸ್ನೇಹಿತರೆ. ಇಲ್ಲಿ ರೂಟ್ ಹಾಗೂ ಆರ್ಚರ್ ಅವ್ರನ್ನ ನಾನು ಏನಕ್ಕೆ ವೈಸ್ ಕ್ಯಾಪ್ಟನ್ ಆಗಿ ಮಾಡಿದ್ದೀನಿ ಅಂದರೆ, ರೂಟ್ ಅವ್ರದ್ದು ಯಾವುದೇ ಥರ ಪರ್ಫಾರ್ಮೆನ್ಸ್ ಬಂದಿಲ್ಲ, ಬಟ್ ವಿಕೆಟ್ ಹಾಗೂ ಬ್ಯಾಟ್ ಮೇಲೆ ಒಳ್ಳೆ ಸ್ಕೋರ್ ಮಾಡುವಂಥ ಎಬಿಲಿಟಿ ಇರುವಂಥ ಪ್ಲೇಯರ್ ಸ್ನೇಹಿತರೆ. ಸೊ ಇವತ್ತಿನ ಮ್ಯಾಚಲ್ಲಿ ನಾವು ಅವ್ರ ಕಡೆಯಿಂದ ಒಂದು ಒಳ್ಳೆ ಬಿಗ್ ಇನ್ನಿಂಗ್ಸ್ನ ನೋಡ್ಬೋದು. ಇನ್ನು ಆರ್ಚರ್ ಅವರು, ನಾನು ಮುಂಚೆ ಹೇಳಿದಾಗೆ ಆರ್ಚರ್ ಅಥವಾ ವುಡ್ಡಲ್ಲಿ ಇಬ್ಬರಲ್ಲಿ ಯಾರಿಗಾರು ವಿಕೆಟ್ ಬೀಳೋ ಚಾನ್ಸ್ ಇದೆ. ನನ್ನ ಗೆಸ್ ಪ್ರಕಾರ ಆರ್ಚರ್ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಅವರಿಬ್ಬರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಒಮರ್ ಜಾಯಿ ಅವರಿದ್ದಾರೆ, ಲಿವಿಂಗ್ಸ್ಟೋನ್ ಅವರಿದ್ದಾರೆ ಆ್ಯಂಡ್ ಡಕೆಟ್. ಇಲ್ಲಿ ನೀವು ಆರ್ಚರ್ ಅವ್ರ ಬದಲು ನೀವು ಬೇರೆಯವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊತೀನಿ ಅಂದರೂ ತೊಗೋಬೋದು ಸ್ನೇಹಿತರೆ. ನನ್ನ ಪ್ರಕಾರ ನೀವು ನಬಿ ಅವ್ರನ್ನ ಮಾಡ್ತೀನಿ ಅಂದ್ರೂ ಮಾಡ್ಬೋದು ಸ್ನೇಹಿತರೆ. ನಬಿ ಅವ್ರನ್ನ ಮಾಡ್ತೀನಿ ಅಂದ್ರೂ ಮಾಡ್ಬೋದು ಸ್ನೇಹಿತರೆ. ಸೊ ಇದು ಕಾಂಬಿನೇಷನ್ ವಿಚಾರಕ್ಕೆ ನೋಡೋದಾದರೆ ಟೀಮ್ ತುಂಬಾ ಚೆನ್ನಾಗಿದೆ. ಸೊ ದಯವಿಟ್ಟು ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಇಲ್ಲಿ ಬಟ್ಲರ್ ಜಾಗದಲ್ಲಿ ಪಿಲ್ ಸಾಲ್ಟ್ ಅವ್ರನ್ನ ಚೂಸ್ ಮಾಡ್ತೀನಿ ಅಂತ ಮಾಡ್ಕೋಬೋದು, ಅಥವಾ ಡಕೆಟ್ ಜಾಗದಲ್ಲಿ ಬೇರೆಯವ್ರನ್ನ ಪ್ಲೇಯರ್ಸ್ ಆಡಿಸ್ತೀನಿ, ಹ್ಯಾರಿ ಬ್ರೋಕ್ ಅವ್ರನ್ನ ಆಡಿಸ್ತೀನಿ ಅಂದರೂ ಆಡಿಸ್ಬೋದು ಸ್ನೇಹಿತರೆ. ಬಟ್ ಈ ಟೀಮ್ನ ನೋಡೋಕೆ ಹೋದರೆ ಓವರ್ಲಾಗಿ ಟೀಮ್ ಚೆನ್ನಾಗಿದೆ. ಈ ಟೀಮ್ನ ನೀವು ಪಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮೂರನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಡಕೆಟ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ, ಒಮರ್ ಜಾಯಿ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂದರೆ, ಡಕೆಟ್ ಅವರು ಪ್ರೀವಿಯಸ್ 2 ಮ್ಯಾಚಸ್ನಲ್ಲಿ ಒಂದು ಸೆಂಚುರಿ ಹೊಡೆದಿದ್ದಾರೆ, ಇನ್ನೊಂದು 15 ಹೊಡಿದ್ದಾರೆ ಸ್ನೇಹಿತರೆ. ಸೊ ಅದೇ ಫಾರ್ಮ್ನ ಅವರು ಕಂಟಿನ್ಯೂ ಮಾಡ್ಬೋದು. ಸೊ ಹಾಗಾಗಿ ಅವ್ರನ್ನ ನಾನು ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಒಮರ್ ಜಾಯಿ ಅವರು ಕೂಡ ಆಫ್ಘಾನಿಸ್ತಾನದ ಮೇನ್ ಬೆಸ್ಟ್ ಆಲ್ರೌಂಡರ್ ಸ್ನೇಹಿತರೆ. ಸೊ ಅವ್ರ ಕಡೆಯಿಂದ ನಾವು ಒಂದು ವಿಕೆಟ್ ಕೂಡ ನೋಡ್ಬೋದು, ಒಂದು ಆವ್ರೇಜ್ 30 to 40 ಸ್ಕೋರ್ನ ನೋಡ್ಬೋದು. ಇನ್ ಕೇಸ್ ಏನಾದರೂ ಆಫ್ಘಾನಿಸ್ತಾನ ವಿಕೆಟ್ನ ಕಳ್ಕೊಂಡ್ರೆ ಇವರು ನಬಿ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇನ್ನು ಹ್ಯಾರಿ ಬ್ರೋಕ್ ಅವರು, ಸ್ಮಿತ್ ಅವರಿದ್ದಾರೆ, ಡಕೆಟ್, ಸ್ಮಿತ್, ಪಿಲ್ ಸಾಲ್ಟ್, ಇವರು 3 ಜನ ಕೂಡ ಇಂಗ್ಲೆಂಡ್ ಓಪನರ್ ಸ್ನೇಹಿತರೆ. ಸೊ ಇದರಲ್ಲಿ ಇಬ್ಬರು ಸೆಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಗುರ್ಬಾಜ್ ಅವರು ಓಪನರ್, ಸಹ ಅವರು ಮಿಡ್ ಆರ್ಡರ್ನಲ್ಲಿ ಬರುವಂಥ ಬ್ಯಾಟ್ಸ್ಮನ್. ಸೊ ಅವರಿಬ್ಬರದ್ದು ಕಾಂಬಿನೇಷನ್ ಸೆಟ್ ಆಗಿ ಇಬ್ಬರಲ್ಲಿ ಯಾರೋ ಒಬ್ಬರು ಕ್ಲಿಕ್ ಆಗೋ ಚಾನ್ಸಸ್ ಇರುತ್ತೆ. ಒಮರ್ ಜಾಯಿ ಆ್ಯಂಡ್ ನಬಿ ಅವರು ಇಲ್ಲಿ ನೋಡ್ಬೋದು. ಆಲ್ರೌಂಡರ್ಸ್ನ 3 ಜನ ಆಲ್ರೌಂಡರ್ಸ್ ಅವ್ರನ್ನ ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ. ಇನ್ನು ರಶೀದ್, ಆರ್ಚರ್, ಅಹಮದ್ ಅವ್ರನ್ನ ತೊಗೊಂಡಿದ್ದೀನಿ. ಇಲ್ಲಿ ನೀವು ವೈಸ್ ಕ್ಯಾಪ್ಟನ್ ಆಗಿ ನೀವು ಗುರ್ಬಾಜ್ ಅಥವಾ ಸಹ ಅವ್ರನ್ನ ನೀವು ಚೂಸ್ ಮಾಡ್ಕೊತೀನಿ ಅಂದರೆ ಮಾಡ್ಕೋಬೋದು ಸ್ನೇಹಿತರೆ. ಅಥವಾ ನೀವು ಇಲ್ಲಿ ಆರ್ಚರ್ ಅಥವಾ ಅಹಮದ್ ಅವ್ರನ್ನ ಬೌಲರ್ಸ್ ಅಥವಾ ಸ್ಪಿನ್ನರ್ಸ್ನ ಚೂಸ್ ಮಾಡ್ಕೊತೀನಿ ಅಂದ್ರೂ ಮಾಡ್ಕೋಬೋದು ಸ್ನೇಹಿತರೆ. ಬಟ್ ಇಲ್ಲಿ ಡಕೆಟ್, ಒಮರ್ ಜಾಯಿದ್ ಏನಿದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ಆ್ಯಸ್ ಇಟ್ ಈಸ್ ಏನಿದೆ ಹಾಗೇ ಪಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದಿರುವಂಥ 4ನೇ ಟೀಮ್ನ ನೋಡ್ಬೋದು. ಇಲ್ಲಿ ಬಟ್ಲರ್, ಸಾಲ್ಟ್, ಡಕೆಟ್ ಇವರು 3 ಜನ ಏನಿದ್ದಾರೆ ಸ್ನೇಹಿತರೆ, ಇವರು ಇಂಗ್ಲೆಂಡ್ನ ಓಪನರ್ಸ್ ಸ್ನೇಹಿತರೆ. 3 ಜನ ಕೂಡ ಓಪನರ್ಸ್. ಅದರಲ್ಲಿ ಬಟ್ಲರ್ ಅವರು ಮಿಡ್ ಆರ್ಡರ್ನಲ್ಲಿ ಬರ್ತಾರೆ ಸ್ನೇಹಿತರೆ. ಸೊ ಪಿಲ್ ಸಾಲ್ಟ್, ಡಕೆಟ್ ಇಬ್ಬರಲ್ಲಿ ಯಾರೋ ಒಬ್ಬರು ಸೆಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಬಟ್ಲರ್ ಅವರು ಮಿಡ್ ಆರ್ಡರ್ನಲ್ಲಿ ಬಂದು ಆವ್ರೇಜ್ 30 to 40 ಸ್ಕೋರ್ ಹೊಡೆದ್ರೂ ನಮಗೆ ಸಾಕಲ್ವ ಸ್ನೇಹಿತರೆ. ಇನ್ನು ಸಹ, ಅತಲ್ ಅವರು ಇಬ್ಬರು ಕೂಡ ಪ್ರೀವಿಯಸ್ ಮ್ಯಾಚಸ್ಗೆ ಆಫ್ಘಾನಿಸ್ತಾನಕ್ಕೆ ಒಳ್ಳೆ ಸ್ಕೋರ್ನ ತಂದುಕೊಟ್ಟಂಥ ಪ್ಲೇಯರ್ಸ್ ಸ್ನೇಹಿತರೆ. ಇನ್ನು ರೂಟ್, ಲಿವಿಂಗ್ಸ್ಟನ್, ಒಮರ್ ಜಾಯಿ, ನಬಿ ಅವರಿದ್ದಾರೆ. ರೂಟ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ, ಡಕೆಟ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಡಕೆಟ್ ಅವರು ಸ್ಕೋರ್ನಲ್ಲಿ ಒಳ್ಳೆ
ಪಾಯಿಂಟ್ಸ್ನ ತಂದರೆ ವಿಕೆಟ್ನಲ್ಲಿ ರೂಟ್ ಏನಾದರೂ ವಿಕೆಟ್ನ ಎತ್ತಾಕೊಂಡು ಒಂದು ಆವ್ರೇಜ್ 20 to 30 ಸ್ಕೋರ್ ಹೊಡೆದ್ರೆ ಕ್ಯಾಪ್ಟನ್ ಆಗಿರೋದ್ರಿಂದ ಪಾಯಿಂಟ್ ಡಬಲ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಒಮರ್ಜಾಯಿ, ವುಡ್ ಆರ್ಚರ್. ಇನ್ನು ವುಡ್ ಆರ್ಚರ್ ನಾನು ಮುಂಚೆ ಹೇಳಿದಂಗೆ ವುಡ್ ಆರ್ಚರಲ್ಲಿ ಕಾಂಬಿನೇಷನಲ್ಲಿ 5 ವಿಕೆಟ್ ಮಿನಿಮಮ್ 5 ವಿಕೆಟ್ ಬಂದೇ ಬರುತ್ತೆ ಸ್ನೇಹಿತರೆ. ಒಮರ್ಜಾಯಿ ಅವರು ಕೂಡ ವಿಕೆಟ್ ತೊಗೊಳ್ಳುವಂಥ ಎಬಿಲಿಟಿ ಇರುವಂಥ ಪ್ಲೇಯರ್ಸು. ಇನ್ ಕೇಸ್ ಏನಾದರೂ ನೀವು ಚೇಂಜಸ್ನ ಮಾಡ್ಕೋಬೇಕು ಅಂತಿದ್ರೆ ನೀವು ಇಲ್ಲಿ ಕ್ಯಾಪ್ಟನ್ನ ಲಿವಿಂಗ್ಸ್ಟನ್ನ ಕೂಡ ನೀವು ತೊಗೋಬೋದು ಸ್ನೇಹಿತರೆ. ಬಟ್ ನನ್ನ ಪ್ರಕಾರ ಲಿವಿಂಗ್ಸ್ಟನ್ದು ಪಿಕ್ ಅಂತ ಏನಿಲ್ಲ, ಬಿಕಾಸ್ ಅವರು ಅಂಥ ಫಾರ್ಮಲ್ಲಿಲ್ಲ. ಬಟ್ ಹಾಗಂತ ಅವ್ರನ್ನ ತೊಗೊಳ್ಳೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ನಿಮಗೆ ಅನಿಸಿದ್ರೆ ಅವ್ರನ್ನ ಕ್ಯಾಪ್ಟನ್ ಅಥವಾ ವೈಸ್ ಕ್ಯಾಪ್ಟನ್ ಮಾಡಬೇಕು ಅಂತ ನೀವು ದಯವಿಟ್ಟು ಅವ್ರನ್ನ ಚೂಸ್ ಮಾಡ್ಕೋಬೋದು ಸ್ನೇಹಿತರೆ. ಇರುವಂಥ 5ನೇ ಟೀಮ್ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಗುರ್ಬಜ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ, ನಬಿ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಇನ್ನು ಬಟ್ಲರ್ ಅವರಿದ್ದಾರೆ, ರಶೀದ್ ಖಾನ್ ಅವರಿದ್ದಾರೆ, ಹ್ಯಾರಿ ಬ್ರೂಕ್ ಅವರಿದ್ದಾರೆ, ಜರ್ಡನ್ ಅವರಿದ್ದಾರೆ, ನೈಬಿ ಅವರಿದ್ದಾರೆ, ರೂಟ್, ಲಿವಿಂಗ್ಸ್ಟನ್, ರಶೀದ್ ಆ್ಯಂಡ್ ನಮ್ಮ ಅಫ್ಘಾನಿಸ್ತಾನ ಪ್ಲೇಯರ್ ರಶೀದ್ ಖಾನ್ ಅವ್ರನ್ನ ತಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಟೀಮು ಈಕ್ವಲ್ ಆಗಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಬಟ್ಲರ್ ಅವರು ಮಿಡ್ ಆರ್ಡರ್ನಲ್ಲಿ ಬಂದಂಥ ಬ್ಯಾಟ್ಸ್ಮನ್, ಗುರ್ಬಜ್ ಅವರು ಓಪನರ್, ಹ್ಯಾರಿ ಬ್ರೂಕ್ ಮಿಡ್ ಆರ್ಡರ್ನಲ್ಲಿ. ಇನ್ ಕೇಸ್ ಏನಾದರೂ ಟಾಸ್ನ ಗೆದ್ದು ಇಂಗ್ಲೆಂಡು ಫಸ್ಟ್ ಬ್ಯಾಟಿಂಗ್ನ ಚೂಸ್ ಮಾಡಿದ್ರೆ ಫಸ್ಟ್ ಅಂದರೆ ಓಪನರ್ಸ್ಗಳು ವಿಕೆಟ್ ಏನಾದರೂ ಇನ್ ಕೇಸ್ ವಿಕೆಟ್ನ ಕಳ್ಕೊಂಡ್ರೆ ಅದರಲ್ಲಿ ನೈಬಿ, ರಶೀದ್ ಖಾನ್ ಇವ್ರು ಮೂರು ಜನ ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಹಂಗೆ ಇರುತ್ತೆ ಸ್ನೇಹಿತರೆ. ಸೊ ಇವ್ರು 3 ಜನದಲ್ಲಿ ಯಾರಿಗೆ ಬೇಕಾದ್ರೂ ವಿಕೆಟ್ನ ತೊಗೋಬೋದು. ಇನ್ನು ಮಿಡ್ ಆರ್ಡರ್ನಲ್ಲಿ ಬರುವಂಥ ಲಿವಿಂಗ್ಸ್ಟನ್, ರೂಟ್, ಹ್ಯಾರಿ ಬ್ರೂಕ್, ಬಟ್ಲರ್. ಇನ್ ಕೇಸ್ ವಿಕೆಟ್ನ ಓಪನರ್ಸ್ ಹೋದರೆ ಇವ್ರು 4 ಜನದಲ್ಲಿ ಇಬ್ಬರು ಯಾರಾದರೂ ಸೆಂಚುರಿ ಹೊಡೆಯೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ, ಅಥವಾ 50ನ ಹೊಡೆಯೋ ಚಾನ್ಸಸ್ ಇದೆ. ಸೊ ಹಾಗಾಗಿ ನಾನು ಮಿಡ್ ಆರ್ಡರ್ನಲ್ಲಿ ಬರುವಂಥ 4 ಜನ ಚೂಸ್ ಮಾಡ್ಕೊಂಡಿದ್ದೀನಿ. ಓಪನರ್ ಯಾರನ್ನೂ ಕೂಡ ನಾನು ಪಿಕ್ ಮಾಡ್ಕೊಂಡಿಲ್ಲ. ಇನ್ನು ಬೌಲರ್ಸ್ನ ನೋಡೋದಾದರೆ ಆದಿಲ್ ರಶೀದ್ ಹಾಗೂ ರಶೀದ್ ಖಾನ್ ಅವ್ರನ್ನ ಚೂಸ್ ಮಾಡ್ಕೊಂಡು ಇಬ್ಬರು ಕೂಡ ಬೆಸ್ಟ್ ಸ್ಪಿನ್ನರ್ಸೇ. ಸೊ ಅವ್ರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ವಿಕೆಟ್ ಬೀಳೋದಿಲ್ಲ ಅಂತ ಹೇಳೋಕ್ಕಲ್ಲ, ವಿಕೆಟ್ ಮಿನಿಮಮ್ ಅಂದರೆ 1 to 8 ವಿಕೆಟ್ನ ತೊಗೊತಾರೆ ಸ್ನೇಹಿತರೆ. ಸೊ ನೀವು ಟೀಮ್ ವೈಸ್ ನೋಡೋದಾದ್ರೆ ಟೀಮ್ ಈಕ್ವಲ್ ಆಗಿದೆ. ನೀವು ಇಲ್ಲಿ ಏನಾದರೂ ಚೇಂಜಸ್ನ ಮಾಡ್ಕೋಬೇಕು, ಕ್ಯಾಪ್ಟನ್ ಅಥವಾ ವೈಸ್ ಕ್ಯಾಪ್ಟನ್ನ ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರೆ ಲಿವಿಂಗ್ಸ್ಟನ್ ಅವರ ನೀವು ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಆಗಿ ತೊಗೊತೀನಿ ಅಂದ್ರೆ ತೊಗೋಬೋದು, ಅಥವಾ ಬಟ್ಲರ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡು ಗುರ್ಬಾಜನ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊತೀನಿ ಅಂದ್ರೆ ತೊಗೋಬೋದು ಸ್ನೇಹಿತರೆ. ಈ ಶೋ ಆಗ್ತಿರುವಂತಹ ಕೊನೆಯ ಟೀಮ್ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಬಟ್ಲರ್, ಸಾಲ್ಟ್, ಸ್ಮಿತ್, ಡಕೆಟ್, ಹ್ಯಾರಿ ಬ್ರೂಕ್ ಅವ್ರನ್ನ ಇದ್ದಾರೆ, ಹಾಗೂ ಸಹೀದಿ ಅವರಿದ್ದಾರೆ, ಹತ್ತಲ್ ಅವರಿದ್ದಾರೆ, ಲಿವಿಂಗ್ಸ್ಟನ್, ಒಮರ್ಜಾಯಿ, ಆರ್ಚರ್, ಎನ್ ಅಹಮದ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಸ್ಮಿತ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಹಾಗೂ ಒಮರ್ಜಾಯಿ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಸ್ಮಿತ್ ಏನಪ್ಪ ಅಂತ ಹೇಳಿದ್ರೆ ಒನ್ನಲ್ಲಿ ಬರುವಂಥ ಪ್ಲೇಯರ್ ಸ್ನೇಹಿತರೆ ಇಂಗ್ಲೆಂಡ್ ಪರ. ಸೊ ಅವರೇನಾದರೂ ಓಪನರ್ಸು ಸಾಲ್ಟ್, ಡಕೆಟ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಒಂದು 30 to 40 ಸ್ಕೋರ್ನ ಹೊಡೆದು ಸ್ಮಿತ್ ಅವರು ಒನ್ನನ್ನಾಗಿ ಬಂದು ಏನಾದರೂ ಸೆಂಚುರಿ ಹೊಡೆದ್ರೆ ಸ್ನೇಹಿತರೆ ಹೇಳೋ ಆಗಿಲ್ಲ, ಬಿಕಾಸ್ ಜೈ ಸ್ಮಿತ್ ಕೂಡ ಸೆಂಚುರಿ ಹೊಡೆಯುವಂಥ ಎಬಿಲಿಟಿ ಇರುವಂಥ ಪ್ಲೇಯರ್ ಸ್ನೇಹಿತರೆ. ಸೊ ಇಲ್ಲಿ ನೀವು ನೋಡೋದಾದರೆ ಟಾಪ್ 5 ಪ್ಲೇಯರ್ಸ್ ಏನಿದ್ದಾರೆ ಇಂಗ್ಲೆಂಡ್ ಪರ, ಅವರು 5 ಜನದಲ್ಲಿ ಇಬ್ಬರು ಯಾರಾದರೂ ಪಕ್ಕಾ ಸೆಂಚುರಿ ಹೊಡಿತಾರೆ ಸ್ನೇಹಿತರೆ. ನನ್ನ ಗೆಸ್ ಪ್ರಕಾರ ಸೆಂಚುರಿ ಹೊಡೆಯೋ ಚಾನ್ಸಸ್ ಇದೆ. ಸೆಂಚುರಿ ಆಗಿಲ್ಲ ಅಂದ್ರೂ 70 to 80 ಸ್ಕೋರ್ ಹೊಡಿತಾರೆ. ಇನ್ನು ಶಾಹಿದಿ ಅತ್ತಲ್ ಅವ್ರದ್ದು ತುಂಬ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಹತ್ತಲ್, ಗುರ್ಬಾಜ್ ಹಾಗೂ ಒಮರ್ಜಾಯಿ ಅವರನ್ನ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಟೀಮ್ಗೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಆ್ಯಂಡ್ ಆರ್ಚರ್, ಅಹಮದ್ ಇಬ್ಬರು ಕೂಡ ಫಾಸ್ಟ್ ಬೌಲರ್ಸ್. ಇಲ್ಲಿನ ಆರ್ಚರ್ ಅವ್ರಿಗೆ ವಿಕೆಟ್ ಬಿಡೋ ಚಾನ್ಸಸ್ ಇದೆ. ಅಹಮದ್ ಅವರು ಕೂಡ ವಿಕೆಟ್ ತೊಗೊಳ್ಳುವಂಥ ಎಬಿಲಿಟಿ ಇದೆ. ಪ್ರೀವಿಯಸ್ ಮ್ಯಾಚಸ್ಸಲ್ಲಿ 2 ವಿಕೆಟ್ನ ತೊಗೊಂಡಿದ್ರು ಸ್ನೇಹಿತರೆ. ಇನ್ನು ಲಿವಿಂಗ್ಸ್ಟನ್ ಅವರು ಯಾವುದೇ ಪರ್ಫಾರ್ಮೆನ್ಸ್ ಇಲ್ಲ ಅಂತ ನಾನು ಮುಂಚೆನೇ ಹೇಳ್ತೀನಿ, ಬಟ್ ಹಾಗಂತ ಅವ್ರನ್ನ ತೊಗೋಬೇಡಿ ಅಂತ ಹೇಳ್ತಾ ಇಲ್ಲ. ಅವ್ರ ಜಾಗದಲ್ಲಿ ನೀವು ರೂಟ್ ಅವ್ರನ್ನ ಚೂಸ್ ಮಾಡ್ಕೊತೀನಿ ಅಂದರೆ ಚೂಸ್ ಮಾಡ್ಬೋದು. ಬಟ್ ಇಲ್ಲಿ ಇವ್ರದ್ದು ಕಾಂಬಿನೇಷನ್ ಏನಿದೆ ಒಮರ್ಜಾಯಿ, ಸ್ಮಿತ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ. ಐ ಹೋಪ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ, ಹಾಗೂ ನಾನು ಕೊಟ್ಟಿರೋ ಡ್ರೀಮ್ 11 ಟೀಮ್ ಅನಾಲಿಸಿಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನಮಗೆ ವಿಡಿಯೋನ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್.